ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು 2 ಸ್ಟಾಕ್ ರೆಡಿ ಮಾಡಿದ್ದೀನಿ. ಸೊ ಇದು ಯಾವುದೇ ರೀತಿ ಇಂಟ್ರಾಡೇಗೋಸ್ಕರ ಅಲ್ಲ, ಲಾಂಗ್ ಟರ್ಮ್ಗೋಸ್ಕರ. ಅಂದರೆ ಈ ಸ್ಟಾಕು ನೀವು ಆದಷ್ಟು ಲಾಂಗ್ ಟರ್ಮ್ಗೋಸ್ಕರ ಇಟ್ಕೊಂಡ್ರೆ ತುಂಬ ಒಳ್ಳೆ ಪ್ರಾಫಿಟ್ ಇದೆ ಇದರಲ್ಲಿ. ಸೊ ಫ್ರೆಂಡ್ಸ್, ಯಾವಾಗಲೂ ಶಾರ್ಟ್ ಟರ್ಮ್ ಫೋಕಸ್ ಮಾಡಬೇಡಿ, ಲಾಂಗ್ ಟರ್ಮಲ್ಲೇ ತುಂಬ ಚೆನ್ನಾಗಿ ರಿಟರ್ನ್ ಬರೋದು. ಎಕ್ಸಾಂಪಲ್ ಹೇಳಿದ್ರೆ ವಾರೆನ್ ಬಫೆಟ್ ಕೂಡ ಅವ್ರ ಲೈಫ್ ಸ್ಟೈಲ್ ಇನ್ವೆಸ್ಟ್ಮೆಂಟ್ ಜರ್ನಿ ನೋಡೋವಾಗ ಅವ್ರು ತುಂಬ ರಿಟರ್ನ್ಸ್ ಬಂದಿರೋದೇ ಒಳ್ಳೆ ಪ್ರಾಫಿಟ್ ಮಾಡಿದೆ ಲಾಂಗ್ ಟರ್ಮಲ್ಲಿ. ಯಾವಾಗಲೇ ಆಗಲಿ ನಿಮಗೆ ಲಾಂಗ್ ಟರ್ಮಿಂದ ಒಳ್ಳೆ ರಿಟರ್ನ್ಸ್ ಬರೋ ಸಾಧ್ಯತೆಗಳು ತುಂಬ ಹೆಚ್ಚು ಆ್ಯಂಡ್ ತುಂಬ ದೊಡ್ಡ ಅಮೌಂಟ್ ಸಿಗುತ್ತೆ ಅದರಲ್ಲಿ. ಅದೇ ನೀವೇನು ಇಂಟ್ರಾಡೇ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟಲ್ಲಿ ನಿಮಗೇನು ಜಸ್ಟ್ ಕೆಲವೊಂದು ಸಣ್ಣ ಅಮೌಂಟ್ಗೋಸ್ಕರ ನೀವು ಬರೀ ಶಾರ್ಟ್ ಟರ್ಮ್ ಮಾಡ್ತೀರಾ, ಆದರೆ ಆ ಅಮೌಂಟಲ್ಲಿ ನೀವೇನೂ ಮಾಡೋಕ್ಕಾಗಲ್ಲ ಸಣ್ಣ ಅಮೌಂಟಲ್ಲಿ. ಅದೇ ನಿಮಗೆ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಒಳ್ಳೆ ರೀತಿ ಇನ್ವೆಸ್ಟ್ ಮಾಡಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಇಟ್ಟಿದ್ರೆ ನಿಮಗೆ ಒಳ್ಳೆ ಪ್ರತಿಫಲ ಅದರಿಂದ ಸಿಗುತ್ತೆ. ಸೊ ಇದೇ ರೀತಿ ನಾನು ಕೆಲವೊಂದು 2 ಸ್ಟಾಕ್ ರೆಡಿ ಮಾಡಿದ್ದೀನಿ. ನೀವು ಲಾಂಗ್ ಟರ್ಮ್ಗೋಸ್ಕರ, ಲಾಂಗ್ ಟರ್ಮ್ ಅಂದರೆ ಆಲ್ಮೋಸ್ಟ್ ನೀವು ಅಂದ್ಕೊಳ್ಳಿ 1.5 ವರ್ಷ, 2 ವರ್ಷ, 3 ವರ್ಷ ಅಥವಾ 4 ವರ್ಷ ಅಥವಾ ಇಲ್ಲಿವರೆಗೂ ನೀವು ಕಾದ್ಬಿಟ್ರೆ ಆ ಸ್ಟಾಕ್ ಮೇಲೆ ರಿಸರ್ಚ್ ಮಾಡಿ ಕೆಲವೊಂದು ಸಜೆಷನ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡೋದಾದರೆ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಆ್ಯಂಡ್ ಸೊ ಮೊದಲನೇದಾಗಿ ನಾನು ರೆಡಿ ಮಾಡಿರೋಂಥ ಸ್ಟಾಕು ಭಾರತ್ ಪೆಟ್ರೋಲಿಯಂ, BPCL ಪೆಟ್ರೋಲಿಯಂ ಕಂಪ್ನಿ. ಸೊ ಇದು ನೀವು ನೋಡ್ಬೋದು. ಈ ಕಂಪ್ನಿಯ ಮೊದಲನೇ ಟೆಕ್ನಿಕಲ್ ಆಗಿ ನೋಡ್ಬಿಡೋಣ. ಈ ಕಂಪ್ನಿಯ ಕಂಡೀಷನ್ನು ಮಲ್ಟಿ ಇಯರ್ ಬ್ರೇಕ್ಔಟ್ ಕೊಟ್ಟಿದೆ ನೋಡಿ. ಎಕ್ಸಾಂಪಲ್ ನೋಡೋದಾದರೆ ಈ ಸ್ಕ್ರೀನಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ನಾನು ಮಂತ್ಲಿ ಚಾರ್ಟ್ ಹಾಕಿದ್ದೀನಿ. ಸೊ ಇದು ಮೊದಲನೇ ಬ್ರೇಕ್ಔಟ್ ನೋಡಿ, ಅಕ್ಟೋಬರ್ 2, 2017ರಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಯಾವ ರೇಂಜಲ್ಲಿ ಅಂದರೆ ಆಲ್ಮೋಸ್ಟು 275 ಆ ರೇಂಜಲ್ಲಿ ಬ್ರೇಕ್ಔಟು, ಫಸ್ಟ್ ಬ್ರೇಕ್ಔಟು. ಅದಾದ ನಂತರ ಸೆಕೆಂಡ್ ಬ್ರೇಕ್ಔಟ್ ನೋಡಿ 2017 ಆದಮೇಲೆ 2019ರಲ್ಲಿ ಅಕ್ಟೋಬರ್ ಮಂತಲ್ಲಿ ಸೆಕೆಂಡ್ ಬ್ರೇಕ್ಔಟ್ ಕೊಟ್ಟಿದೆ 275 ರೇಂಜು. ಆಮೇಲೆ ಅಲ್ಲಿಂದ ಕೊನೆಗೆ ನೆಕ್ಸ್ಟ್ ಬ್ರೇಕ್ಔಟ್ ಕೊಟ್ಟಿದೆ ಫೆಬ್ರವರಿ 2024ರಲ್ಲಿ. 2024 275 ಬ್ರೇಕ್ಔಟ್ ಆಗಿದೆ. ಸೊ ನನ್ನ ಪ್ರಕಾರ ನೋಡಿ, ಮಲ್ಟಿ ಇಯರ್ ಬ್ರೇಕ್ಔಟ್ ಅಂದರೆ ಇದೆ. ಇದು ಕನ್ಸಿಸ್ಟೆಂಟ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಈ ರೇಂಜಲ್ಲಿ ಕನ್ಸಾಲಿಡೇಟ್ ಆಗ್ತಾಯಿತ್ತು, ಇಲ್ಲಿಂದ ಈ ರೇಂಜಲ್ಲಿ ಐ ಥಿಂಕ್ ಎಷ್ಟಿದು 120ರಿಂದ 270 ರೇಂಜಲ್ಲಿ ಕನ್ಸಾಲಿಡೇಟ್ ಆಗಿ ಎಲ್ಲಿಂದ ಎಲ್ಲರಿಗೂ 2017ರಿಂದ 2024 ಆಲ್ಮೋಸ್ಟ್ 7 ವರ್ಷ ಕನ್ಸಾಲಿಡೇಟ್ ಮಾಡಿದೆ. ಇವಾಗ ಬ್ರೇಕ್ಔಟ್ ಕೊಟ್ಟಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇದು ನೋಡಿ, ನೆಕ್ಸ್ಟ್ 1 year 8 months, ಆಲ್ಮೋಸ್ಟ್ 2 ವರ್ಷ ಅಂದ್ಕೊಳ್ಳಿ. ನೀವು ಜಸ್ಟ್ 2 ವರ್ಷ ಕಾದ್ಬಿಟ್ರೆ ನನ್ನ ಪ್ರಕಾರ ಟಾರ್ಗೆಟ್ ಇದು 605ವರೆಗೂ ಹೋಗೋ ಸಾಧ್ಯತೆಗಳು ತುಂಬ ಇದೆ. ಸೊ ನೋಡಿ, ಭಾರತ್ ಪೆಟ್ರೋಲಿಯಂ ಒಳ್ಳೆ ಕಂಪ್ನಿ ಇದು. ಸೊ 605 ಹೋಗೋಂಥ ಚಾನ್ಸ್ ಇದೆ. ಈ ರೇಂಜಲ್ಲಿ ನೀವು ಬೈ ಮಾಡಿದ್ರು ಕೂಡ. ಮೊನ್ನೆ ಕ್ಲೋಸಿಂಗ್ ಎಷ್ಟಾಗಿದೆ ಐ ಥಿಂಕ್ 303. ಸೊ 300, 305 ಈ ರೇಂಜಲ್ಲಿ ನೀವು ಬೈ ಮಾಡಿದ್ರು ಕೂಡ ಇನ್ನು ನೆಕ್ಸ್ಟ್ 1 year 8 months ಅಷ್ಟೊತ್ತಿಗೆ ಇಲ್ಲಿ ನೋಡಿ, ಆಗಲೇ ಸೆಪ್ಟೆಂಬರ್ 2025 ಅಷ್ಟೊತ್ತಿಗೆ ಇದು 605 ಹೋಗುವಂಥ ಸಾಧ್ಯತೆಗಳು ತುಂಬ ಇವೆ. ಸೊ ಕನ್ಸಿಡರ್ ಮಾಡಿ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಟ್ರೈ ಮಾಡಿ. ಆ್ಯಂಡ್ ನೀವು ಕೂಡ ರಿಸರ್ಚ್ ಮಾಡಿ. ಸೊ ನಾನು ಯಾವುದೇ ರೀತಿ ಫೋರ್ಸ್ ಮಾಡ್ತಾಯಿಲ್ಲ. ಆ್ಯಂಡ್ ತಗೊಳ್ಳಿ ಅಂತ ಯಾರಿಗೂ 100% ಹೋಗುತ್ತೆ ಅಂತ ಹೇಳ್ತಾಯಿಲ್ಲ. ಬಟ್ ನಿಮ್ಮ ಕಡೆಯಿಂದ ಓನ್ ರಿಸರ್ಚ್ ಇರಲಿ. ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಓದಿ ಈ ಸ್ಟಾಕ್ ಬಗ್ಗೆ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮೊದಲು. ಒಳ್ಳೆ ಸ್ಟಾಕ್ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇದು ರೀಚ್ ಆಗುತ್ತೆ, ಯಾಕಂದರೆ ಬ್ರೇಕ್ಔಟ್ಸ್ ಕನ್ಸಿಸ್ಟೆಂಟ್ಲಿ ಬ್ರೇಕ್ಔಟ್ ಆಗಿದೆ. ಒಂದು ವೇಳೆ ನಿಮ್ಗೆ ಏನಾದರೂ ಇಲ್ಲಿ ಲೆವೆಲಲ್ಲಿ ಬೈ ಮಾಡಿದಾಗ ಅಥವಾ ಕೆಳಗಡೆ ಬರೋ ಸಾಧ್ಯತೆ ಇದ್ದರೆ, ನಿಮ್ಗೇನು ಅನಿಸಿದ್ರೆ ಕೆಳಗಡೆ ಒಂದು ವೇಳೆ ನೋಡಿ ಈ ರೇಂಜಲ್ಲಿ ಕೆಳಗಡೆ ಬಂದುಬಿಟ್ರೆ 100 250 200ರಿಂದ ಕೆಳಗಡೆ ಬರೋಂಥ ಚಾನ್ಸಸ್ ಇದ್ದರೆ ಸ್ಟಾಪ್ ಲಾಸ್ ಹೇಳೋಕೆ ಇಟ್ಕೊಳ್ಳಿ. 10% ಅಥವಾ 15% ಕೆಳಗಡೆ, ಇಲ್ಲಿಂದ ಒಂದು 10-15% ಏನೋ ಕೆಳಗಡೆ ಬಂದರೂ ಕೂಡ ಸ್ಟಾಪ್ ಲಾಸ್ ಇಟ್ಕೊಬೋದು. ಆದರೆ ಬಟ್ ನೀವು ಪೇಷನ್ಸ್ ಇರೋದಾದರೆ 175ಕ್ಕೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಈ ಲೆವೆಲ್ ಫಸ್ಟ್ ಬಾಟಮ್, ಕೆಳಗಡೆ ಬಾಟಮ್ ಇದೆಯಲ್ಲ, ಈ ಬಾಟಮ್ ಲೋ ಎಷ್ಟಿದೆ, 175ಗೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಆ್ಯಂಡ್ ಲಾಂಗ್ ಟರ್ಮ್ ಫೋಕಸ್ ಮಾಡಿ. ಡೆಫಿನೆಟ್ಲಿ ಇದು ಹೋಗುವಂಥ ಚಾನ್ಸಸ್ ಇದೆ, ಯಾಕಂದರೆ ಬ್ರೇಕ್ಔಟ್ಸ್ ನೋಡಿ, ಇದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. ಇಲ್ಲಿ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಆ್ಯಂಡ್ ವಾಲ್ಯೂಮ್ ಕೂಡ ನೋಡ್ಬೋದು ಇನ್ಕ್ರೀಸ್ ಆಗ್ತಾಯಿದೆ.
ಆ್ಯಂಡ್ ಇದ್ರ ಫಂಡಮೆಂಟಲ್ ನೋಡೋಣ. ಭಾರತ್ ಪೆಟ್ರೋಲಿಯಂ ಫಂಡಮೆಂಟಲ್ ನೋಡಿ, ಇದು 1,31,800 ಕೋಟಿ ಕಂಪ್ನಿ ಇದು. ಆ್ಯಂಡ್ ರಿಟರ್ನ್ ಆನ್ ಈಕ್ವಿಟಿ ನೋಡಿ 41% ಇದೆ. ಓಕೆ, ಆ್ಯಂಡ್ ಕಾನ್ಸ್ ಇಲ್ವಲ್ಲ, ಪ್ರಾನ್ಸ್ ಎಲ್ಲ ಇದೆ ಎಲ್ಲ. ಆ್ಯಂಡ್ ಇದು ಸೆಕ್ಟರ್ ಇಂಡಸ್ಟ್ರಿ ರಿಫೈನರೀಸ್, ಆಯಿಲ್ ಆ್ಯಂಡ್ ರಿಫೈನರಿಯಲ್ಲಿ ಬರುತ್ತೆ. ಸೊ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. 1,16,000 ಕೋಟಿ, 13,000 ಕೋಟಿ, 4,48,000 ಕೋಟಿ ಮಾರ್ಚಲ್ಲಿ. ಆ್ಯಂಡ್ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ 3 ಇಯರ್ಸಲ್ಲಿ 25% ಇದೆ, ಚೆನ್ನಾಗಿದೆ. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 29% ಇದೆ, 10% CAGR, ರಿಟರ್ನ್ ಆನ್ ಈಕ್ವಿಟಿ 24%. FIS DIS ನೋಡುವಾಗ ಇಲ್ಲಿ ನೋಡಿ, FIS ನೋಡಿ ಜೂನ್ ಮಂತಲ್ಲಿ 15% FIS ಇದೆ. ಆ್ಯಂಡ್ DIS 21% ಜೂನ್ ಮಂತಲ್ಲಿದೆ. ಗೌರ್ಮೆಂಟ್ ಕೂಡ ಸ್ಟೇಕ್ ಇದೆ ಇದರಲ್ಲಿ, ಫಸ್ಟ್ ಅಂದರೆ ಪರ್ಚೇಸ್ ಮಾಡಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 1% ಅಂದ್ಕೊಳ್ಳಿ. ಸೊ ಪ್ರೊಮೋಟರ್ಸ್ 52% ಇದೆ, ಪಬ್ಲಿಕ್ ಹೋಲ್ಡರ್ಸ್ 9% ಇದೆ. ಸೊ ಕನ್ಸಿಡರ್ ಮಾಡಿ ಈ ಸ್ಟಾಕ್ನ. ಭಾರತ್ ಪೆಟ್ರೋಲಿಯಂ BPCL ಇವಾಗ ರೇಂಜ್ ಬಂದು ಕರೆಂಟ್ 300ಅಲ್ಲಿದೆ. ಸೊ ನೆಕ್ಸ್ಟ್ 1 year 8 months ಅಷ್ಟೊತ್ತಿಗೆ ಟಾರ್ಗೆಟು 605. ಓಕೆ, ಸೊ ಅದೇ ರೀತಿ ಇನ್ನೊಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಸ್ಟಾಕ್ ನೋಡೋಣ, ಇಂಜಿನಿಯರ್ಸ್ ಇಂಡಿಯಾ ಅಂತ. ಇಂಜಿನಿಯರ್ಸ್ ಇಂಡಿಯಾ ಇದು ಕೂಡ ನೋಡಿ, ಇದು ಟೆಕ್ನಿಕಲ್ ನೋಡುವಾಗ 2010 ಏಪ್ರಿಲ್ ಮಂತಲ್ಲಿ 208 ಇತ್ತು. ಓಕೆ, ಆಮೇಲೆ ನೋಡಿ ಅಲ್ಲವರೆಗೂ ಇಲ್ಲಿ ಬ್ರೇಕ್ಔಟೇ ಇಲ್ಲ, ಕೆಳಗಡೆನೇ ಇದೆ. ಕೆಳಗಡೆ ಕನ್ಸಾಲಿಡೇಟ್ ಮಾಡ್ತಾ ಕನ್ಸಾಲಿಡೇಟ್ ಮಾಡಿ ನೆಕ್ಸ್ಟು 2017ರಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, 208 ಆ ರೇಂಜಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ನೆಕ್ಸ್ಟ್ ಅದಾದಮೇಲೆ 2024 ಜನವರಿ ಮಂತಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇದು ಕೂಡ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇಲ್ಲಿ ನೋಡಿ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ, ಚೆನ್ನಾಗಿದೆ. ಇದರಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ಡೆಫಿನೆಟ್ಲಿ FIS DIS ಇನ್ವೆಸ್ಟ್ ಮಾಡಿರ್ತಾರೆ ಇದರಲ್ಲಿ. ಸೊ ನನ್ನ ಪ್ರಕಾರ ನೆಕ್ಸ್ಟ್ 4 ವರ್ಷ ನೀವು ಜಸ್ಟ್ ಪೇಷನ್ಸ್ ಆಗಿ ಈ ಲೆವೆಲಲ್ಲಿ ನೀವು ಬೈ ಮಾಡಿದ್ರು ಕೂಡ, ಎಷ್ಟು 250-260 ಬೈ ಮಾಡಿದ್ರು ಕೂಡ ನಾನು ಪೇಷನ್ಸ್ ಆಗಿ ವೆಯ್ಟ್ ಮಾಡೋದಾದರೆ ನನ್ನ ಪ್ರಕಾರ ಇದು 707 ಹೋಗುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ಸ್ ನೋಡಿ, ಯಾವಾಗಿಂದ 2010ರಿಂದ 2024, ಸೊ ಆಲ್ಮೋಸ್ಟ್ 13-14 ವರ್ಷ ಆದಮೇಲೆ ಬ್ರೇಕ್ಔಟ್ ಆಗಿದೆ. ಸೊ ಇದು ಖಂಡಿತ 707 ಹೋಗೋಂಥ ಚಾನ್ಸಸ್ ಇದೆ. ಆ್ಯಂಡ್ ಇದು ಕೂಡ ನೀವು ಸ್ಟಾಪ್ ಲಾಸ್ ಬೇಕಂದರೆ ನಿಮ್ಗೆ ಕೇಳೋ ಈ ಲೆವೆಲಲ್ಲಿ ಪರ್ಚೇಸ್ ಮಾಡಿದ್ಮೇಲೆ ಕೆಳಗಡೆ ಬರೋವಂಥ ಚಾನ್ಸಸ್ ತುಂಬ ಇರೋದಾದರೆ 10-15% ಎಕ್ಸಿಟ್ ಆಗೋದಾದ್ರೆ, ಪೇಷನ್ಸ್ ಇಟ್ಕೊಳ್ಳೋದ್ರೆ ನೀವು 83 ಅಥವಾ 100 ಆ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಪೇಷನ್ಸ್ ಇರೋದಾದರೆ. ಸೊ ಇದು ಕೂಡ ಡೆಫಿನೆಟ್ಲಿ ನೋಡಿ, ಇನ್ನೊಂದು 4 ವರ್ಷ ಅಷ್ಟಕ್ಕೆ ಖಂಡಿತ ಇದು 700 ಕ್ರಾಸ್ ಆಗುತ್ತೆ. ಅಷ್ಟು ನೀವು ವೆಯ್ಟ್ ಮಾಡೋಕ್ಕೆ ತಾಳ್ಮೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಇನ್ನೊಂದು ಇಲ್ಲಿಂದ 300-350 2 years ಒಳಗಡೆ 300 ಅಂತೂ ಡೆಫಿನೆಟ್ಲಿ ಹೋಗುತ್ತೆ. ಸೊ ಅದು ಹೋಗೋದು ಆ ಲೆವೆಲ್ ನೀವು ಎಕ್ಸಿಟ್ ಆಗಿಬಿಡ್ಬೋದು. ಸೊ ಇದು ಮಲ್ಟಿ ಇಯರ್ ಬ್ರೇಕ್ಔಟ್ಸ್ ಸ್ಟಾಕ್ ಇಂಜಿನಿಯರ್ಸ್ ಇಂಡಿಯಾ. ಆ್ಯಂಡ್ ಇದು ಫಂಡಮೆಂಟಲ್ಸ್ ಕೂಡ ನೋಡಿ 14,700 ಕೋಟಿ ಕಂಪ್ನಿ, ROE 21% ಇದೆ. ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಇದು FIS DIS ಸ್ಟೋರಿ ನೋಡಿ, ಇದರಲ್ಲಿ ಹೆಂಗಿದೆ. FIS ನೋಡಿ, FIS 7% ಜೂನ್ ಮಂತಲ್ಲಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ. ಆ್ಯಂಡ್ DIS 13% ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಷನ್ಸ್. ಆ್ಯಂಡ್ ಗೌರ್ಮೆಂಟ್ ಕೂಡ 0.01%, ಪಬ್ಲಿಕ್ ಹತ್ರ 27% ಇದೆ, ಪ್ರೊಮೋಟರ್ಸ್ 51% ಇದೆ. ಸೊ ಈ 2 ಸ್ಟಾಕ್ ಕನ್ಸಿಡರ್ ಮಾಡಿ, BPCL ಆ್ಯಂಡ್ ಇಂಜಿನಿಯರ್ಸ್ ಇಂಡಿಯಾ. ಇದು ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಅಂದರೆ 1 year 8 months ಅಥವಾ 4 years. BPCL ಬಂದು 1 year 8 months ಟಾರ್ಗೆಟ್ ಇದೆ, 600 ರೀಚ್ ಆಗುತ್ತೆ. ಆ್ಯಂಡ್ ಇಂಜಿನಿಯರ್ಸ್ ಇಂಡಿಯಾ 4 yearsಗೆ 700, ಅಥವಾ ನೀವು 2 yearsಲ್ಲಿ ಎಕ್ಸಿಟ್ ಆಗಬೇಕಂದ್ರೆ ಆಲ್ಮೋಸ್ಟ್ 300-350. ಸೊ ಇದು ಇವತ್ತಿನ ಸ್ಟಾಕ್ಸ್. ಸೊ ಇದೇ ರೀತಿ ಒಳ್ಳೆ ಸ್ಟಾಕ್ಸ್ ಕುರಿತಾಗಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ವೀಕ್ಷಕರೇ, ಇಂಟ್ರಾಡೇ ಅಂತೂ ಮಾಡೋಕ್ಕೋಗ್ಬೇಡಿ. ಇಂಟ್ರಾಡೇ ಮಾಡಿದ್ರು ನಿಮಗೆ ಅದರಲ್ಲಿ ಏನು ಸಿಗೋಲ್ಲ, ಬರೀ ಸ್ವಲ್ಪ ಮೊತ್ತ ಸಿಗುತ್ತೆ. ಮ್ಯಾಕ್ಸಿಮಮ್ ನೀವೇನು ಮಾಡ್ಬೋದು, ಯಾವುದಾನ ಹೋಟೆಲ್ಲೋ ಊಟ ಮಾಡ್ಬೋದು, ರೆಸ್ಟೋರೆಂಟಲ್ಲಿ ಅಥವಾ ಹೋಗಿ ಒಂದು ನಾವು ಸ್ಪೆಂಡ್ ಮಾಡ್ಬೋದು. ಆದರೆ ನಿಮ್ಗೆ ಒಳ್ಳೆ ಅಮೌಂಟ್ ಬರಬೇಕಂದ್ರೆ, ಒಳ್ಳೆ ರಿಟರ್ನ್, ನೀವು ಹಾಕಿರೋ ಬಂಡವಾಳಕ್ಕೆ ಒಳ್ಳೆ ರಿಟರ್ನ್ಸ್ ಸಿಗಬೇಕಂದ್ರೆ, ಅದರಿಂದ ನೀವು ವೆಲ್ತ್ ಕ್ರಿಯೇಷನ್ ಮಾಡ್ಬೋದು. ಆ ಥರ ನಿಮ್ಗೆ ಅಮೌಂಟ್ ಬೇಕಂದರೆ ನಿಮ್ಗೆ ಪೇಷನ್ಸ್ ಬೇಕು,
ತಾಳ್ಮೆ ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಆ್ಯಂಡ್ ಯಾವುದೇ ರೀತಿ ಕನ್ಫ್ಯೂಷನ್ಸ್ಗೆ ಅಥವಾ ಟೆನ್ಷನ್ಗೆ ಒಳಗಾಗಬಾರ್ದು. ತಾಳ್ಮೆಯಿಂದ ವೆಯ್ಟ್ ಮಾಡೋದಾದರೆ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಸೊ ಯಾವತ್ತಾಗಲಿ ಫೋಕಸ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. ಶಾರ್ಟ್ ಟರ್ಮಲ್ಲಿ ನಿಮಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ. ವೆಲ್ತ್ ಕ್ರಿಯೇಷನ್ ಮಾಡಬೇಕಂದ್ರೆ ಯು ಶುಡ್ ಆಲ್ವೇಸ್ ಫೋಕಸ್ ಆನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ವೀಕ್ಷಕರೇ, ಇದು ನಾನು ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಬಾಯ್.